ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ, ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದಿಂದ ಇವತ್ತು ನಾವು ಎಲ್ಲ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ರಾಜ್ಯಾದ್ಯಂತ ಎಲ್ಲ ಒಂದು ಸಚಿವರ ಮನೆಗೆ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ನಾವು ಆಗ್ರಹಿಸ್ತಾ ಇದ್ದೇವೆ. ಬಂಧುಗಳೇ, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು 7 ಜನ ಕೂಡಿ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಹೇಳಿದರೂ ಕೂಡ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಿ ಅದು ಶಿಕ್ಷಣಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಆದ್ದರಿಂದ ಮತ್ತು ಈ ಒಂದು ಅಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರ ಆಗಿರ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನು ರಾಜ್ಯಪಾಲರಿಗೆ ಕಳಿಸಿದರೂ ಕೂಡ ರಾಜ್ಯಪಾಲರು ಇಲ್ಲಿವರೆಗೆ ಅಂಗೀಕಾರ ಮಾಡಿರುವುದಿಲ್ಲ. ಆ ದಿಶೆಯಲ್ಲಿ ಈ ಒಂದು ಒಳ ಮೀಸಲಾತಿಯಿಂದ 101 ಜಾತಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಹೆಚ್ಚಿನ ಜನಸಂಖ್ಯೆ ಉಳ್ಳಂಥ ಜಾತಿಗಳಿಗೆ ಭಾಳಷ್ಟು ಅನ್ಯಾಯವಾಗಿದೆ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಮತ್ತು ಉದ್ಯೋಗ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ವಂಚಿತರಾಗಿದ್ದಾರೆ. ಸುಮಾರು 30-40 ವರ್ಷಗಳ ಹೋರಾಟದ ಫಲವಾಗಿ ಈಗ ಒಂದು ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ. ಆ ದಿಶೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಸಂಪೂರ್ಣವಾಗಿ ರಾಜಕೀಯ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಮತ್ತು ಬಡ್ತಿ ಮೀಸಲಾತಿಯಲ್ಲಿ ಎಲ್ಲ ಸಂಪೂರ್ಣ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಆ ದಿಶೆಯಲ್ಲಿ ಈ ಒಂದು ನಮ್ಮ ಹೋರಾಟ ಮಾಡೋದ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಮನವಿ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿ ಶೀಘ್ರವಾಗಿ ಈ ಒಂದು ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಬೇಕಂತ ಕೇಳ್ಕೊತಾ ಇದ್ದೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಕೈಗೊಳ್ತೇವೆ ಅಂತ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಶರಣು ದೊಡ್ಡಮನಿ, ಆದಿಜಾಂಬವ ಸಂಘ. ಎಂದು ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಮತ್ತು ಜಿಲ್ಲೆಯ ಮತ್ತು ತಾಲೂಕದ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಈ ಒಳ ಮೀಸಲಾತಿ ವಿಳಂಬ ಕುರಿತು ಉಗ್ರವಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ದೊಡ್ಡಮನೆ ಅಣ್ಣವರು ಕೂಡ ಮಾತಾಡಿದರು. ಈ ಉಪಸ್ಥಿತಿಯಲ್ಲಿ ಪರಶುರಾಮ್ ರೋಣಿಯಾಳವರು ಇದ್ದಾರೆ, ಎಲ್ಲಮ್ಮ ಬೆಳ್ಳೊಬ್ಬರು ಆಗಮಿಸಿದ್ದಾರೆ, ಜೋಗಿ ಅವರು ಇದ್ದಾರೆ. ಹಾಗೆ ಸುಮಾರು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಕೂಡ ಆಗಮಿಸಿ ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೇವೆ. ಇವತ್ತಿನ ದಿವಸ ಏನಪ್ಪ ಅಂದ್ರೆ 101 ಜಾತಿಗೆ ವರ್ಗೀಕರಣ ಮಾಡಿರ್ತಕ್ಕಂಥ ಮೀಸಲಾತಿ ವಿಳಂಬವಾಗ್ತಾ ಇದೆ. ಹಂತ ಹಂತವಾಗಿ ಇದು ಮುಂದುವರಿತಾ ಇಲ್ಲ. ಯಾವುದೇ ಒಂದು ಕುಂಟು ನೆಪ ಹೇಳ್ತಾ ಅದನ್ನು ಶಿಫಾರಸು ಮಾಡ್ತಾ ಆ ಆಯೋಗವನ್ನು ಜಾರಿಗೆ ತರದೆ ಅದನ್ನು ವಿಳಂಬ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಮ್ಮ ಸಮುದಾಯ ಬಹುಸಂಖ್ಯಾತ ಇರುವುದರಿಂದ ಈಗ ರಾಜ್ಯ ಬಜೆಟ್ ಬಿಡುಗಡೆ ಆಗ್ತಾ ಇದೆ. ಆ ರಾಜ್ಯ ಬಜೆಟ್ನಲ್ಲಿ ವಿಶೇಷ ಹಣಕಾಸು ಒದಗಿಸಬೇಕು.
ಈಗ ಮೀಸಲಾತಿಯ ವರ್ಗೀಕರಣ ಪ್ರಕಾರ 6-6-5 ವರ್ಗೀಕರಣ ಪ್ರಕಾರ ಇಲ್ಲಿ ನಮ್ಮ ವಿಂಗಡಿಸಿ ಅತಿ ಹೆಚ್ಚಿನ ಅಮೌಂಟವನ್ನು ಇಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಕೂಡ ಇದೆ. ಇದರಲ್ಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಈ ಪರಿಗಣಿಸಿ ಎಲ್ಲ ರೀತಿಯ ಹಕ್ಕನ್ನು ಒದಗಿಸಿಕೊಟ್ಟು ತಕ್ಷಣವೇ ಈ ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷರು MR ದೊಡ್ಡಮನಿ, ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ಜಿಲ್ಲಾಧ್ಯಕ್ಷರು. ವಿಜಯಪುರ ಜಿಲ್ಲೆಯ ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿಗೆ ಆಗ್ರಹಿಸಿ ಇಂದು 23ರಂದು ನಡೆದಿರುವಂಥ ಈ ಪ್ರತಿಭಟನೆಯಲ್ಲಿ ಆದಿಜಾಂಬವ ಸಂಘದ ಜಿಲ್ಲಾಧ್ಯಕ್ಷರಾದಂಥ MR ದೊಡ್ಡಮನಿ ಅವರು ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದಂಥ ಲಚ್ಚಪ್ಪಣ್ಣ ಮಾದಾರ್ ಅವರು, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದಂಥ LM ಬೆಳುಬ್ಬಿ ಅವರು ಹಾಗೂ ಜೋಗಿ ಅವರು, ಸಮಾಜದ ಮುಖಂಡರಾದಂಥ ನಮ್ಮ ಕಾಂತವನ್ನ ಗಚ್ಚಿನಮನಿಯವರು, ನಮ್ಮ ಸಾಬು ಗುಣದಾಳ್ ಅವರು ಒಂದು ಭವ್ಯ ಪ್ರತಿಭಟನೆ ಮುಖಾಂತರ ಮಾನ್ಯ DC ಆಫೀಸ್ವರೆಗೆ ಬಂದು ಮಾನ್ಯ DC ಅವರಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ಈಗ ಈ ಬರ್ತಕ್ಕಂಥ ಬಜೆಟ್ನಲ್ಲಿ ಸಂಪೂರ್ಣವಾದಂಥ ಒಂದು ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಹಾಗೂ 6-6-5 ಅನುಪಾತದಲ್ಲಿ ಅನುದಾನ ಹಂಚಿಕೆ ಆಗಬೇಕು. ಆದಿಜಾಂಬವ ಅಭಿವೃದ್ಧಿ ನಿಗಮಕ್ಕೆ 2,000 ಕೋಟಿ ರೂಪಾಯಿ ಇಡಬೇಕು. ಚರ್ಮಗಾರಿಕೆ ಅಭಿವೃದ್ಧಿ ನಿಗಮಕ್ಕೆ 1,000 ಕೋಟಿ ಇಡಬೇಕು. ಲಿಡ್ಕರ್ ನಿಗಮಕ್ಕೆ 1,000 ಕೋಟಿ ಇಡಬೇಕು. ಹಾಗೂ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಸಂಪೂರ್ಣವಾದಂಥ ಒಂದು ಮೀಸಲಾತಿಯನ್ನು ಜಾರಿ ಮಾಡಬೇಕು. ಹಾಗೆ TSP SCP TSP ದುಡ್ಡನ್ನು ಅನ್ಯ ಭಾಗ್ಯಗಳಿಗೆ ಬಳಸಬಾರ್ದು. SCP TSP ದುಡ್ಡನ್ನು ಅದನ್ನು SC ಅವ್ರಿಗೆ ಮೀಸಲಾಗಿಡಬೇಕು ಹಣ. ಒಂದು ವೇಳೆ ಆ ದುಡ್ಡನ್ನು ಒಳ್ಳೆಯ ಕಾಂಗ್ರೆಸ್ ಸರ್ಕಾರ ಮತ್ತೆ ತನ್ನ ಏನಾರೇ ಒಂದು ಜಾಲದ ಕೈ ಹಾಕಿದ್ರೆ ಏನು ದಲಿತರು ಅನ್ನುವಂಥ ಒಂದು ಪ್ರಾದೇಶಿಕ ಮತಗಳದಾವು, ಆ ಮತಗಳನ್ನು ಕಳ್ಕೋಬೇಕಾಗ್ತದ ಅನ್ನುವಂಥದ್ದು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಯವರು ಗಮನ ಹರಿಸಬೇಕು. ಈಗ ನಮ್ಮ ಬಹು ಬೇಡಿಕೆ ಆದಂಥ 35ರಿಂದ 40 ವರ್ಷಗಳ ಕಾಲ ಹೋರಾಟ ಮಾಡ್ತಾಯಿದ್ದೇವೆ. ಸಂಪೂರ್ಣವಾದಂಥ ಒಳ ಮೀಸಲಾತಿಯನ್ನು ಎಲ್ಲ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ, ಶಿಕ್ಷಣ ರಂಗದಲ್ಲಿ, ಉದ್ಯೋಗದಲ್ಲಿ ಮತ್ತು ಗುತ್ತಿಗೆದಾರರಲ್ಲಿ ಕೂಡ ಆ ಮೀಸಲಾತಿಯನ್ನು ತರಬೇಕಂತ ಹೇಳಿ ಈ ರಾಜ್ಯ ಉಪಾಧ್ಯಕ್ಷ ಆದಂಥ ನಾನು ಶ್ರೀ ಪರಶುರಾಮ್ ರೋಣಿಯಾಳ್ ಅವರು ಆಗ್ರಹ ಮಾಡ್ತಾ ಇದ್ದೀನಿ. ಪರಶುರಾಮ್ ರೋಣಿಯಾಳ್, ಆದಿಜಾಂಬವ ಸಂಘದ ರಾಜ್ಯ ಉಪಾಧ್ಯಕ್ಷರು. ಆದಿಜಾಂಬವ ಸಂಘಕ್ಕೆ, ಆದಿಜಾಂಬವ ಸಂಘಕ್ಕೆ ಬೇಕೇ ಬೇಕು. ಸಂಪೂರ್ಣ ಒಳ ಮೀಸಲಾತಿ, ಸಂಪೂರ್ಣ ಒಳ ಮೀಸಲಾತಿ ಆದಿಜಾಂಬವ ಸಂಘಕ್ಕೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.